ಜೈ ಶ್ರೀರಾಮ್. ಆಂಜನೇಯ ದೇವರನ್ನು ನೀವೆಲ್ಲ ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಒಂದು ಕೇಸರಿ ಬಣ್ಣದಲ್ಲಿ ಇರ್ತಾರೆ. ನಮಗೆಲ್ಲ ಸಾಮಾನ್ಯವಾಗಿ ಯಾಕೆ ಕೇಸರಿ ಬಣ್ಣದಲ್ಲಿದ್ದಾರೆ ಅಂತ ಹೇಳಿ ನಮಗೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಯಾಕೆ ಕೇಸರಿ ಬಣ್ಣದಲ್ಲಿದ್ದಾರೆ, ಹಿಂದೂ ಸಂಪ್ರದಾಯದಲ್ಲಿ ಏನೇ ಒಂದು ಘಟನೆ ಆಗಿದೆ ಅಂದರೆ ಅದರ ಹಿಂದೆ ಒಂದು ಕಥೆ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಒಂದು ಆಂಜನೇಯ ದೇವರಂದರೆ ಹನುಮಂತ ದೇವರು ಒಂದು ಕೇಸರಿ ಬಣ್ಣದಲ್ಲಿ ಯಾಕೆ ಇದ್ದಾರೆ ಅನ್ನೋದು ಕೂಡ ಒಂದು ಕಥೆ ಇದೆ. ಸೀತಾಮಾತೆ ಒಂದು ಸಿಂಧೂರ ಇಡುವಾಗ ಶ್ರೀ ಆಂಜನೇಯ ದೇವರಂದರೆ ಹನುಮಂತ ದೇವರ ಅಲ್ಲಿಗೆ ಹೋಗಿ ಸೀತಾಮಾತೆ ಹತ್ರ ಕೇಳ್ತಾರೆ, ಮತ್ತೆ ನೀವು ಯಾಕೆ ಸಿಂಧೂರವನ್ನು ಇಡ್ತಿದ್ದೀರಾ, ಯಾಕೆ ಇದನ್ನು ಇಡ್ತಿದ್ದೀರಾ ಅಂತ ಅನ್ನೋದು ಕೇಳುವಾಗ ಸೀತಾಮಾತೆ ಹೇಳ್ತಾರೆ, ನನ್ನ ಶ್ರೀರಾಮರ ಒಂದು ಆರೋಗ್ಯ ಮತ್ತು ಅವರದ್ದು ಆಯುಷ್ ಗಟ್ಟಿ ಆಗಲಿ ಅಂತ ಹೇಳಿ ನಾನು ಈ ಸಿಂಧೂರವನ್ನು ಇಡ್ತೇನೆ ಅಂತ ಹೇಳಿ ಸೀತಾಮಾತೆ ಹೇಳ್ತಾರೆ. ಹನುಮಂತ ದೇವರಿಗೆ ಒಂದು ರಾಮ ಅಂದರೆ ಎಷ್ಟು ಪ್ರೀತಿ ಮತ್ತು ಎಷ್ಟೊಂದು ಭಕ್ತಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರ್ತದೆ. ಎಲ್ಲಿ ಹನುಮ ಅಲ್ಲಿ ರಾಮ, ಎಲ್ಲಿ ರಾಮ ಅಲ್ಲಿ ಹನುಮ ಅಂತ ಹೇಳಿ ಅವರಿಬ್ಬರು ಒಂದು ಸ್ನೇಹ ಆಗಿರ್ಬೋದು, ಅವರಲ್ಲಿರೋ ಒಂದು ಪ್ರೀತಿ ಆಗಿರ್ಬೋದು, ಆ ಬಾಂಧವ್ಯ ಆಗಿರ್ಬೋದು ಎಂಥದ್ದು ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಎಲ್ಲಿ ಹನುಮನು ಅಲ್ಲಿ ರಾಮ, ಎಲ್ಲಿ ಹನುಮನು ಅಲ್ಲಿ ರಾಮ ಹೇಳಿದ ತಕ್ಷಣ ಹೋಗಿ ಒಂದು ಖುಷಿ ಆಗ್ತದೆ. ಅಂದರೆ ನಮ್ಮ ರಾಮನ ಆಯಸ್ಸು ಕೂಡ ಇದರಲ್ಲಿ ಇದೆ ಅಂತ ಹೇಳಿ ಏನು ಮಾಡ್ತಾರೆ, ಮೈಯೆಲ್ಲ ಅಂದರೆ ಶಿರದಿಂದ ಪಾದದವರೆಗೆ ಕೂಡ ಒಂದು ಕೇಸರಿ ಬಣ್ಣದಿಂದನೇ ಫುಲ್ ಮೈಗೆಲ್ಲ ಹಚ್ತಾರೆ. ಹಾಗಾಗಿ ಅಲ್ಲಿ ರಾಮ ಒಂದು ನೋಡಿ ಒಂದು ಮುಗುಳ್ನಕ್ಕೆ ಕೇಳ್ತಾರೆ, ಏನು ಹನುಮಂತ ಇದೆಲ್ಲ ಅಂತ ಕೇಳುವಾಗ ಹನುಮಂತ ಹೇಳ್ತಾರೆ, ಸೀತಾ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಆಯುಷು ಗಟ್ಟಿ ಆಗ್ತದೆ ಅಂತ ಹೇಳಿ ಅವರು ಸಿಂಧೂರ ಇಡ್ತಿದ್ದಾರೆ. ಹಾಗಾಗಿ ಆ ಸಿಂಧೂರ ನಿಮ್ಮ ಆಯುಷು ಇನ್ನೂ ತುಂಬ ಗಟ್ಟಿ ಮಾಡಲಿ ಅಂತ ಹೇಳಿ ನಾನು ಮೈ ತುಂಬ ಹಾಕಿದ್ದೀನಿ ಅಂತ ಹೇಳ್ತಾರೆ. ಆಗ ನಾವು ಒಂದು ಹನುಮಂತನ ಒಂದು ಪ್ರೀತಿ ನೋಡ್ಬೋದು, ಅಥವಾ ಒಂದು ಅವರ ಮೇಲೆ ಇಟ್ಟಿರುವಂಥ ಒಂದು ಗೌರವ ಆಗಿರ್ಬೋದು. ಹಾಗಾಗಿ ಆಂಜನೇಯ ದೇವರು ಒಂದು ಕೇಸರಿ ಬಣ್ಣದಲ್ಲಿ ಇವಾಗಲೂ ಕೂಡ ಇದ್ದಾರೆ. ಅಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇದೇ ರೀತಿಯ ಒಂದು ಹೊಸ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ.